ಎಲ್ಲ ವೀಕ್ಷಕರಿಗೂ ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ ಪ್ರಭಾವಶಾಲಿ ಮಂತ್ರಗಳು ಮತ್ತು ಸ್ತೋತ್ರಗಳಲ್ಲಿ ಹನುಮಾನ್ ಚಾಲೀಸ ಕೂಡ ಒಂದಾಗಿದೆ. ಹನುಮಾನ್ ಚಾಲೀಸವನ್ನು ನಾವು ಕೆಲವೊಂದು ಸಮಯದಲ್ಲಿ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಪಠಿಸಬಾರದು. ಹನುಮಾನ್ ಚಾಲೀಸವನ್ನು ಯಾವ ಸಂದರ್ಭದಲ್ಲಿ ಪಠಿಸಬಾರದು ಹಾಗೂ ಹನುಮಾನ್ ಚಾಲೀಸ ಪಠಿಸುವುದರ ಪ್ರಯೋಜನಗಳೇನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿಯುತ್ತಾ ಹೋಗೋಣ. ವೀಕ್ಷಕರೇ, ಹನುಮಾನ್ ಚಾಲೀಸವು ಆಂಜನೇಯ ಸ್ವಾಮಿಗೆ ಸಮರ್ಪಿತವಾದ 40 ಸಾಲುಗಳ ಪದ್ಯವಾಗಿದೆ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ವ್ಯಕ್ತಿಯು ಶೀಘ್ರದಲ್ಲೇ ಆಂಜನೇಯ ಸ್ವಾಮಿಯ ಅನುಗ್ರಹವನ್ನು ಪಡೆದುಕೊಳ್ತಾನೆ ಎನ್ನುವ ನಂಬಿಕೆ ಕೂಡ ಇದೆ. ಹನುಮಾನ್ ಚಾಲೀಸ ಪಠಿಸುವುದರಿಂದ ವ್ಯಕ್ತಿಗೆ ಕಾಡುತ್ತಿದ್ದ ಶನಿ ದೋಷವು ಮಾಯವಾಗಿ ಅವನು ಶನಿಯ ಅನುಗ್ರಹವನ್ನು ಪಡೆದುಕೊಳ್ಳುತ್ತಾನೆ ಎಂದು ಕೂಡ ಹೇಳಲಾಗುತ್ತೆ. ಹನುಮಾನ್ ಚಾಲೀಸವು ಪರಿಣಾಮಕಾರಿ ಪಠಣವಾಗಿದ್ದು ಅದನ್ನು ಪಠಿಸುವುದಕ್ಕೆ ಅದರದ್ದೇ ಆದ ರೀತಿ ನೀತಿಗಳಿವೆ. ಅದರ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ಪಠಿಸುವುದು ನಿಮಗೆ ಪ್ರಯೋಜನವನ್ನು ಸಹ ನೀಡುತ್ತದೆ. ಹನುಮಾನ್ ಚಾಲೀಸವನ್ನು ಹೆಚ್ಚಾಗಿ ಮಂಗಳವಾರದ ದಿನದಂದು ಮತ್ತು ಶನಿವಾರದ ದಿನದಂದು ಪಠಿಸಲಾಗುತ್ತದೆ. ಹಾಗೂ ಹನುಮಾನ್ ಚಾಲೀಸವನ್ನು ಕೆಲವೊಂದು ಸಮಯದಲ್ಲಿ ಪಠಿಸಬಾರದು ಎನ್ನುವ ನಿಯಮ ಕೂಡ ಇದೆ. ಹಾಗಾದರೆ ಹನುಮಾನ್ ಚಾಲೀಸವನ್ನು ನಾವು ಯಾವಾಗ ಪಠಿಸಬಾರದು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ ಹನುಮಾನ್ ಚಾಲೀಸ ಪಠಿಸುವುದರ ಪ್ರಯೋಜನಗಳು. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಆ ವ್ಯಕ್ತಿಯು ಎಲ್ಲ ರೀತಿಯ ಭಯ ಹಾಗೂ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಳ್ತಾನೆ. ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಶನಿದೋಷ, ಸಾಡೆ ಸಾತಿ ಶನಿದೋಷ ಸೇರಿದಂತೆ ಇನ್ನಿತರ ಗ್ರಹ ದೋಷಗಳು ಕೂಡ ದೂರ ಆಗುತ್ತೆ. ಈ ಸ್ತೋತ್ರದ ಪಠಣದಿಂದ ವ್ಯಕ್ತಿಯು ಅಗಾಧವಾದ ಧೈರ್ಯವನ್ನು ಪಡೆದುಕೊಳ್ತಾನೆ. ದೈಹಿಕ ಮತ್ತು ಮಾನಸಿಕ ದೃಢತೆ ಹೆಚ್ಚಾಗುತ್ತೆ. ಇದರ ಪಠಣದಿಂದ ರೋಗ ಅಥವಾ ಆರೋಗ್ಯದ ಸಮಸ್ಯೆಗಳು ಕೂಡ ಮಾಯವಾಗುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಕೂಡ ದೊರೆಯುತ್ತೆ. ಹಾಗೆ ನಾವು ಯಾವಾಗ ಹನುಮಾನ್ ಚಾಲೀಸ ಪಠಿಸಬಾರದು ಎಂದರೆ, ಹನುಮಾನ್ ಚಾಲೀಸವನ್ನು ಎಲ್ಲಿಯಾದರೂ ಯಾವಾಗಲಾದರೂ ಪಠಿಸುವಂತಿಲ್ಲ. ಈ ತಪ್ಪನ್ನು ಮಾಡುವುದರಿಂದ ವ್ಯಕ್ತಿಯು ಹನುಮಾನ್ ಚಾಲೀಸದ ಪಠಣದಿಂದ ಪಡೆಯಬೇಕಾದಂತಹ ಧನಾತ್ಮಕ ಶಕ್ತಿಯ ಬದಲು ನಕಾರಾತ್ಮಕ ಫಲಿತಾಂಶಗಳನ್ನು ಪಡೆದುಕೊಳ್ತಾನೆ. ಅವರು ಅನೇಕ ರೀತಿಯಾದ ಸಮಸ್ಯೆಗಳಿಗೆ ಗುರಿಯಾಗಬೇಕಾಗತ್ತೆ. ಇದನ್ನು ಹೊರತುಪಡಿಸಿ ಮನೆಯಲ್ಲಿ ಯಾರಾದರೂ ಮರಣ ಹೊಂದಿದ ಸಮಯದಲ್ಲಿ, ಮಾಂಸ ಹಾಗೂ ಮದ್ಯ ಸೇವಿಸಿದ ಸಮಯದಲ್ಲಿ ಅಥವಾ ಸೂತಕದ ಅವಧಿಯಲ್ಲಿ ಹನುಮಾನ್ ಚಾಲೀಸವನ್ನು ನಾವು ಪಠಿಸಬಾರದು. ಈ ತಪ್ಪುಗಳನ್ನು ಮಾಡಿದ್ದಲ್ಲಿ ನಾವು ಹಣಕಾಸಿನ ಸಮಸ್ಯೆಗಳನ್ನು ಮತ್ತು ಮಾಡಲು ಹೊರಟ ಕೆಲಸದಲ್ಲಿ ಅಡೆತಡೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಹನುಮಾನ್ ಚಾಲೀಸವನ್ನು ಪಠಿಸುವುದು ಹೇಗೆಂದರೆ, ಹನುಮಾನ್ ಚಾಲೀಸವನ್ನು ನೀವು ಪ್ರತಿನಿತ್ಯವೂ ಕೂಡ ಪಠಿಸಬಹುದು. ಒಂದು ವೇಳೆ ಸಾಧ್ಯವಾಗದೇ ಇದ್ದರೆ ಮಂಗಳವಾರದ ದಿನದಂದು ಅಥವಾ ಶನಿವಾರದ ದಿನದಂದು ಮಾತ್ರ ಪಠಿಸಬಹುದು. ದೈಹಿಕ ಶುದ್ಧತೆಯ ನಂತರವೇ ಹನುಮಾನ್ ಚಾಲೀಸವನ್ನು ಪಠಿಸಲು ಕುಳಿತುಕೊಳ್ಳಬೇಕು. ಹನುಮಾನ್ ಚಾಲೀಸ ಪಠಿಸಲು ಕುಳಿತುಕೊಳ್ಳುವಂತಹ ಸ್ಥಳ ಶುದ್ಧವಾಗಿರಬೇಕು. ಕೇಸರಿ ಅಥವಾ ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಕುಳಿತು ಪಠಿಸಬೇಕು. ಹನುಮಾನ್ ಚಾಲೀಸ ಪಠಿಸುವ ಮುನ್ನ ಮತ್ತು ನಂತರ ರಾಮನನ್ನು ಧ್ಯಾನಿಸಬೇಕು. ನಂತರ ಆಂಜನೇಯನ ಸ್ವಾಮಿಯನ್ನು ಸ್ಮರಿಸಿ ಪಠಿಸಲು ಪ್ರಾರಂಭಿಸಬೇಕು. ಹಾಗೆ ವೀಕ್ಷಕರೇ, ಪಠಿಸಿದ ನಂತರ ಥಟ್ಟನೆ ಏಳಬಾರದು. ಒಂದಿಷ್ಟು ಸಮಯ ರಾಮನನ್ನು ಹಾಗೂ ಹನುಮಂತನನ್ನು ಧ್ಯಾನಿಸಿ ಏಳಬೇಕು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಹನುಮಾನ್ ಚಾಲೀಸವನ್ನು ಪಠಿಸಲು ಮುಂದಾದರೆ ಅಂತಹ ಸಮಯದಲ್ಲಿ ಅದನ್ನು ಪಠಿಸುವ ನಿಯಮದ ಕುರಿತು ಸರಿಯಾಗಿ ತಿಳಿದುಕೊಂಡು ಪಠಿಸಬೇಕು. ಸರಿಯಾದ ರೀತಿಯಲ್ಲಿ ಹನುಮಾನ್ ಚಾಲೀಸ ಪಠಿಸಿದರೆ ಮಾತ್ರ ಅದು ನಿಮಗೆ ಪ್ರಯೋಜನಕಾರಿಯಾಗುತ್ತದೆ. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.